ನಮಸ್ತೆ ವೀಕ್ಷಕರೇ. ಈಗ ಭಾಳಷ್ಟು ಜನಕ್ಕೆ ವಾತ ರೋಗಗಳು, ಪಕ್ಷವಾತ, ಪ್ಯಾರಾಲಿಸಿಸ್, ಈ ಪ್ಯಾರಾಲಿಸಿಸ್ಸು, ಪಕ್ಷವಾತ, ಲಕ್ವೈ ಭಾಳಷ್ಟು ಜನಕ್ಕೆ ಬರ್ತಿದೆ. ಇದು ಯಾಕಪ್ಪ ಬರುತ್ತೆ ಅಂದರೆ ವಾತ ಪದಾರ್ಥಗಳು ಜಾಸ್ತಿ ತಿನ್ನೋದ್ರಿಂದ ರಕ್ತ ತುಂಬ ಗಟ್ಟಿಯಾಗಿ ಎಲ್ಲೋ ಬ್ರೈನಲ್ಲೋ ಬಾಡಿಯಲ್ಲೋ ಕತ್ತ ಮೇಲೆ ಒಂದು ಭಾಗ ಕ್ಲಾಟ್ ಆಗಿ ಅಥವಾ ನರ ಅನ್ನೋದು ಉಬ್ಬಿ ಒಡೆದೋಗಿ ಕೂಡ ಪ್ಯಾರಾಲಿಸಿಸ್ ಅನ್ನೋದು ಬರುತ್ತೆ. ಈ ಥರ ಬರೋ ಪಕ್ಷವಾತಗಳಿಗಾಗಲಿ ಈ ವಾತ ರೋಗಗಳಿಗಾಗಲಿ ಹಲವಾರು ಜನಕ್ಕೆ ಈ ಬಂದ ಮೇಲೆ ಡೈರೆಕ್ಟಾಗಿ ಐಸಿಯುಗೆ ಎತ್ಕೊಂಡೋಗಿ ಹಾಕಿ ಅಥವಾ ಗ್ಲುಕೋಸ್ ಬಾಟ್ಲಿಗಳು ಹಾಕ್ಸ್ಕೊಂಡು ಆ ಕ್ಲಾಟ್ ಆಗಿರೋ ರಕ್ತನಾಗಲಿ ಆ ಪ್ಲೇಸ್ನಾಗಲಿ ಇನ್ನೂ ಸ್ವಲ್ಪ ಗಡ್ಡೆ ಕಟ್ಕೊಳ್ಳೋ ಥರ ಮಾಡ್ತಾರೆ. ನೋಡಿ, ಪ್ಯಾರಾಲಿಸಿಸ್ ಬಂದವರು ಯಾರೇ ಆಗಲಿ ಬೆಚ್ಚಗೆ ಬಿಸಿಯಲ್ಲಿರಬೇಕು. ಏನೋ ಆಗೋಯ್ತು ಅಂತ ಡೈರೆಕ್ಟಾಗಿ ಎತ್ಕೊಂಡೋಗಿ ನೀವು ಕೋಲ್ಡಲ್ಲಿ ತಂಪು ಪ್ರದೇಶದಲ್ಲಿ ಹಾಕಿ ಅಥವಾ ತಣ್ಣಗಿರೋ ಪದಾರ್ಥಗಳು ಕೊಟ್ಟಾಗ ಆ ಕ್ಲಾಟ್ಗಳು ಕರಗಲ್ಲ, ಆ ರಕ್ತ ಸಂಚಾರ ಸ್ಟಾರ್ಟ್ ಆಗಲ್ಲ, ಮತ್ತೆ ನಿಮ್ಗೆ ಅದೇ ಸಮಸ್ಯೆ ಇರುತ್ತೆ. ನಾವು ಆ ಎಲ್ಲ ಕಡೆ ತೋರಿಸಿದ್ದೀವಿ, ಮಸಾಜ್ ಮಾಡಿಸಿದ್ವಿ, ಎಲ್ಲಿ ಮಾಡಿಸಿದ್ದೀನಿ ಅಂದ್ರೆ ನೀವು ಎಷ್ಟು ಮಸಾಜ್ ಮಾಡಿದ್ರು ಕೂಡ ಒಳಗಡೆ ಆ ರಕ್ತ ಅನ್ನೋದು ಸಂಚಾರ ಆಗಬೇಕು, ತೆಳುವಾಗಬೇಕು, ಶುದ್ಧಿ ಆಗಬೇಕು, ಈ ವಾತ ಅನ್ನೋದು ಪೂರ್ತಿ ಹೊರಗೆ ಬರಬೇಕು. ಅದೇ ರೀತಿ ಅಲ್ಲಿ ನರಗಳೇನಾದ್ರು ಉಬ್ಬಿದ್ರು ಅಥವಾ ಅಲ್ಲಿ ಸಿಟ್ಲೋಗಿ ಒಡೆದಿದ್ರು ಅದೆಲ್ಲ ಕುಡ್ಕೋಬೇಕು, ಆವಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಈ ಥರ ಕ್ಲಿಯರ್ ಮಾಡಬೇಕು, ಎಲ್ಲೆಲ್ಲೋ ತಿರುಗಿಸಿ ನೋಡಿಸಿ ಎಲ್ಲ ಹಚ್ತಿದ್ದೀವಿ, ಮಾಡ್ತಿದ್ದೀವಿ, ಉಜ್ಜಿದ್ದೀವಿ ಅಂದರೆ ಆಗಲ್ಲ. ಅದಕ್ಕೆ ಸರಿಯಾದ ಔಷಧಿ, ವಾತಗಳನ್ನ ನಾಶ ಮಾಡೋಂಥ ಸರಿಯಾದ ಗಿಡಮೂಲಿಕೆ ಬೇಕು. ಅದರಲ್ಲಿ ನಂಬರ್ 1 ಪ್ಲೇಸಲ್ಲಿರೋದು ನಮಗೆ ಈ ಹೊಂಗೆ ಮರ. ಎಷ್ಟು ಅದ್ಭುತವಾದ ಈ ಹೊಂಗೆ ಮರ ಅಂದರೆ ನೋಡಿ, ಎಲ್ಲಾದರೂ ಹಳೇದು ಒಂದು 50ರಿಂದ 100 ವರ್ಷ ಆಗಿರುವಂಥ ಹೊಂಗೆ ಮರಗಳು ನೋಡ್ಕೊಳ್ಳಿ. ಅಷ್ಟು ಹಳೇದಾಗಿರಬೇಕು, ಅಷ್ಟು ದೊಡ್ಡದಾಗಿದ್ದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದ್ಭುತವಾಗಿ ಕೆಲಸ ಮಾಡ್ತದೆ. ಈ ಹೊಂಗೆ ಮರದ ಮೇಲಿನ ಮರದ ತೊಗಟೆ ತರಬೇಕು, ಪೂರ್ತಿ ಮರ ಕಡಿಬಾರ್ದು, ಎಲ್ಲಾದರೂ ಒಂದು ಸೈಡಲ್ಲಿ ಕಡಿದು ಮತ್ತೆ ಅದಕ್ಕೆ ಸಗಣಿ ಮೆತ್ತಿಸ್ಬಿಟ್ಟು ಬರಬೇಕು. ಈ ಚಕ್ಕೆನ ಈ ಥರ ಕಡಿದು 1 kg ಚಕ್ಕೆ ತರಬೇಕು. ಈ ಹೊಂಗೆ ಮರದ ಚಕ್ಕೆ 1 kg ಪೀಸಾಗಿ ಕಟ್ ಮಾಡಿ ಒಂದು ಯಾವುದಾದ್ರು ತಾಮ್ರದ ಬಿಂದಿಗೆ ಅಥವಾ ಪಾತ್ರೆ ಇಲ್ಲಾಂದರೆ ಮಡಿಕೆ, ಇದರಲ್ಲಿ ಒಂದು 5 ಲೀಟ್ರ್ ನೀರು ಹಾಕಿ 1 kg ಚಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಮಿನಿಮಮ್ 4ರಿಂದ 5 ಅವರ್ ಬೇಕು, ಉರಿಸ್ತಾ ಬರಬೇಕು. ಈ ಉರಿಯಲ್ಲಿ ನೀರು 5 ಲೀಟ್ರ್ ಹೋಗಿ 4 ಲೀಟ್ರ್ ಇಮುರೋಗ್ಬೇಕು, ಇರಬಾರ್ದು ಸೀದೋಗಿ ಬರೀ 1 ಲೀಟ್ರ್ ಉಳಿಯೋ ಥರ ಸಣ್ಣ ಉರಿಯಲ್ಲಿ ಬೇಯಿಸಿ ಕಾಯಿಸಿ ಆ 1 ಲೀಟ್ರ್ ಉಳಿದಿದ್ದಾಗ ಮಾತ್ರ ಅದನ್ನು ಸ್ಟವ್ ಆಫ್ ಮಾಡಿ ಆ ನೀರನ್ನು ತೆಗೆದಿಟ್ಕೋಬೇಕು. ಈ ಚಕ್ಕೆ ಆವಾಗ ಮಿಕ್ಸಿಗೆ ಹಾಕಾಗಲಿ ಅಥವಾ ಜಜ್ಜಿಬಿಟ್ಟಾಗಲಿ ಅದರಲ್ಲಿರೋದನ್ನು ಕೂಡ ಪೂರ್ತಿಯಾಗಿ ಹಿಂಡ್ಕೊಂಡು 1 ಲೀಟ್ರ್ ಹರಳೆಣ್ಣೆ ಸೇರಿಸಿ, ಈ ನೀರು 1 ಲೀಟ್ರ್, ಈ ಕಷಾಯ 1 ಲೀಟ್ರು, ಉಳಿದಿರೋ 1 ಲೀಟ್ರ್ ಹರಳೆಣ್ಣೆ ಸೇರಿಸಿ ನೀವು ಆ ಪಾತ್ರೆಯಲ್ಲಿ ಮತ್ತೆ ಹಾಕಿ ಕಾಯಿಸ್ಬೇಕು. ಆ ನೀರಾಂಶ ಪೂರ್ತಿಯಾಗಿ ಹೋಗೋ ಗಂಟ ನೀವು ಅದನ್ನು ಅದೇ ರೀತಿ ಕಾಯಿಸಿ ಆ ಹರಳೆಣ್ಣೆ ಮಾತ್ರ ಉಳಿದಾಗ ಅದನ್ನು ಈ ಪಕ್ಷವಾತಾಗಿ ಕೈ ಬಿದ್ದೋಗಿದೆ, ಕಾಲು ಬಿದ್ದೋಗಿದೆ, ಮಾತು ಬರ್ತಾ ಇಲ್ಲ, ಈ ಥರ ಪೂರ್ತಿಯಾಗಿ ನಿಂತೋಗಿದೆ ಅನ್ನೋರಿಗೆ ಈ ಔಷಧಿ, ಈ ಎಣ್ಣೆಯನ್ನು ಮೇಲ್ಗಡೆಗೆ ಮಸಾಜ್ ಮಾಡ್ತಾ ಬರಬೇಕು, ಬೆಳಗ್ಗೆ ಸಂಜೆ. ಈ ಥರ ತಯಾರು ಮಾಡಿದ್ದು ಎಣ್ಣೆ ಕೊಡಬೇಕಾದಾಗ ನೀವೇನು ಮಾಡಬೇಕಂದ್ರೆ, ನಮ್ಗೆ ಅಂಗಡಿಯಲ್ಲಿ ಬಜೆ ಅಂತ ಸಿಗುತ್ತೆ, ಬಜೆ, ಆ ಬಜೆ ತಗೊಂಬಂದು ಪೀಸಾಗಿ ಕಟ್ ಮಾಡಿ ಒಂದು 3-4 ದಿವಸ ನೀರಲ್ಲಿ ನೆನೆಸಿಟ್ಬಿಡ್ಬೇಕು. ನೆನೆಸಿಟ್ಟು ಆ ನಂತರ ಈ ಬಜೆಯನ್ನು ಮತ್ತೆ ಒಣಗಿಸಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ಇದನ್ನು ಒಂದು ಮಡಿಕೆ ಒಳಗಡೆಗೆ ಹಾಕಿ ಮತ್ತು ಜೇನು ತುಪ್ಪ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಕಲಸಿ ಎಲ್ಲಾದರೂ ಒಂದು ಭೂಮಿಯಲ್ಲಿ ಊತ್ಬಿಡಿ, ಒಂದು 3 ಅಡಿ ಆಳವಾಗಿ ಗುಳಿ ಆಗೋದು ಊತಿಟ್ಬಿಡಿ. 41 ದಿವಸ ಬಿಟ್ಟಿದ ಮೇಲೆ ಈ ಜೇನು ಮತ್ತು ಬಜೆ ಪುಡಿ 2 ಮಿಕ್ಸ್ ಮಾಡಿ ಊತಿಡ್ತೀವಲ್ಲ, ಅದನ್ನು 41 ದಿವಸ ನಂತರ ತೆಗೆದು ದಿನನಿತ್ಯ ಬೆಳಗ್ಗೆ ಸಂಜೆ ಒಂದು ಗೋಲಿ ಪ್ರಮಾಣ ತಿಂದು ಉಗುರು ಬೆಚ್ಚಗೆ ನೀರು ಕುಡಿತಾ ಬಂದರೆ ಒಳಗಡೆಯಿಂದ ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಅನ್ನೋದು, ಪಕ್ಷವಾದ ಸಮಸ್ಯೆ ಹೋಗುತ್ತೆ. ಮೇಲಿಂದ ನರಗಳು, ಖಂಡಗಳು, ನಿಮ್ಮ ಮಾಂಸಗಳು ಎಲ್ಲಿ ಕೈ ಹಿಡ್ಕೊಂಡಿದೆ, ಕಾಲು ಹಿಡ್ಕೊಂಡಿದೆ, ಈ ಎಣ್ಣೆ ಹಚ್ಚೋದ್ರಿಂದ ಹೋಗುತ್ತೆ. ಈ ಥರ ಮಾಡಿ 100% ನಿಮಗೆ ಶಾಶ್ವತ ಪರಿಷ್ಕಾರ. ನಿಧಾನ ಆದರೂ ದಿನನಿತ್ಯ ಮಿಸ್ ಮಾಡದೆ ತಪ್ಪುದಿರ ಬಳಸ್ತಾ ಬನ್ನಿ, ಕಂಪ್ಲೀಟಾಗಿ ಈ ಪ್ಯಾರಾಲಿಸಿಸ್ಸಿಂದ ಹೊರಗೆ ಬರ್ಬೋದು. ಒಂದು 2-3 ತಿಂಗಳು, ಭಾಳಷ್ಟು ಹಳೇದಾದರೆ ಒಂದು 4 ತಿಂಗಳಲ್ಲಿ ಪೂರ್ತಿಯಾಗಿ ರೆಡಿ ಆಗ್ತೀರಾ.
ಇದನ್ನು ನಿಮಗೆ ನೀವಾಗಿ ಮಾಡ್ಕೋಬೇಕು. ಸಿಂಪಲ್ ಆಗಿದೆ, ಕಷ್ಟಪಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಕೊಳ್ಳಿ. ಆಗದೇ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಾನು ಕೊಡ್ತೀನಿ. ನಮಸ್ತೆ.